ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಭ್ರಷ್ಟಾಚಾರದ ಬಗ್ಗೆ ಕೇಳಿದಾಗ ನಮ್ಮ ಮನಸ್ಸಿಗೆ ಮೊದಲು ಯಾರು ಬರ್ತಾರೆ? ರಾಜಕಾರಣಿಗಳು, ಕೆಲ ಅಧಿಕಾರಿಗಳು. ಪ್ರತಿ ಬಾರಿ ನಮ್ಮ ದೇಶದಲ್ಲಿ ಯಾವುದೇ ಭ್ರಷ್ಟಾಚಾರದ ಹಗರಣ ಹೊರಬಂದರೂ ನಾವು ಕೋಪದಿಂದ ಹೇಳೋದು ಈ ರಾಜಕಾರಣಿಗಳಿಂದಲೇ ದೇಶ ಹಾಳಾಗಿದೆ ಅಂತ. ಆದರೆ ಒಂದು ಕ್ಷಣ ಯೋಚಿಸಿ, ಇಂದು ಕೋಟ್ಯಾಂತರ ರೂಪಾಯಿಗಳ ಹಗರಣಗಳಲ್ಲಿ ಹೆಸರು ಕೇಳಿಬರುವ ರಾಜಕಾರಣಿ ಒಮ್ಮೆ ನಿಮ್ಮಂತೆಯೇ ನನ್ನಂತೆಯೇ ಒಬ್ಬ ಸಾಮಾನ್ಯ ನಾಗರಿಕನಾಗಿದ್ದ, ಕಾಮನ್ ಮ್ಯಾನ್. ಹಾಗಾದರೆ ಪ್ರಶ್ನೆ ಇದು: ಸಾಮಾನ್ಯ ವ್ಯಕ್ತಿಯಾಗಿ ಪ್ರಾಮಾಣಿಕನಾಗಿದ್ದವನು ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟನಾಗುತ್ತಾನೆಯೇ? ಅಥವಾ ನಮ್ಮ ಸಮಾಜದ ಮನಸ್ಥಿತಿಯೇ ಭ್ರಷ್ಟಾಚಾರವನ್ನು ಹುಟ್ಟುಹಾಕುತ್ತಿದೆಯಾ? ಇಂದು ನಾವು ಒಂದು ಅಸಹಜವಾದ ಆದರೆ ಅತ್ಯಂತ ಮುಖ್ಯವಾದ ಸತ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ಭ್ರಷ್ಟಾಚಾರವನ್ನು ನೋಡುವ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಹೌದು, ಕೆಲವು ರಾಜಕಾರಣಿಗಳು ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಇದನ್ನು ಯಾರೂ ನಿರಾಕರಿಸಲು ಸಾಧ್ಯ ಇಲ್ಲ. ಆದರೆ ಒಂದು ಪ್ರಶ್ನೆ: ಪೊಲಿಟಿಷಿಯನ್ಸ್ ಬೇರೆ ಗ್ರಹದಿಂದ ಬಂದವರೇ? ಅವರು ನಮ್ಮ ಸಮಾಜದಲ್ಲೇ ಹುಟ್ಟಿದವರು, ನಮ್ಮ ಶಾಲೆಗಳಲ್ಲಿ ಓದಿದವರು, ನಮ್ಮ ಬೀದಿಗಳಲ್ಲಿ ಬೆಳೆದವರು, ನಮ್ಮ ನಡುವೆ ಬದುಕಿದವರು. ಇಂದು ಭ್ರಷ್ಟ ರಾಜಕಾರಣಿಯಾಗಿರುವ ವ್ಯಕ್ತಿ ನಿನ್ನೆ ಸಾಮಾನ್ಯ ನಾಗರಿಕನಾಗಿದ್ದ. ಭ್ರಷ್ಟಾಚಾರವು ಕೇವಲ ರಾಜಕೀಯ ವ್ಯವಸ್ಥೆಯ ಸಮಸ್ಯೆ ಅಲ್ಲ, ಅದು ಸಮಾಜದ ಪ್ರತಿಬಿಂಬವೂ ಹೌದು. ಯಾಕಂದರೆ ರಾಜಕಾರಣಿಗಳು ಸಮಾಜದಿಂದಲೇ ಹೊರಹೊಮ್ಮುತ್ತಾರೆ. ಸಮಾಜದಲ್ಲಿ ಇರುವ ಮೌಲ್ಯಗಳು, ನಂಬಿಕೆಗಳು ಮತ್ತು ಅಭ್ಯಾಸಗಳೇ ನಂತರ ರಾಜಕೀಯದಲ್ಲೂ ಕಾಣಿಸಿಕೊಳ್ಳುತ್ತವೆ. ನಮ್ಮ ಭಾರತ ಇತಿಹಾಸವನ್ನು ನೋಡಿದರೆ ಅನೇಕ ಭ್ರಷ್ಟಾಚಾರ ಹಗರಣಗಳು ನಡೆದಿವೆ, ಲಕ್ಷಾಂತರ ಕೋಟಿಗಳಲ್ಲಿ. ಈ ಹಗರಣಗಳು ಸೇರಿದಂತೆ ಇನ್ನೂ ಹಲವು ಹಗರಣಗಳು ಜನರ ವಿಶ್ವಾಸವನ್ನು ಮತ್ತು ನಂಬಿಕೆಯನ್ನೇ ಕದಲಿಸಿದವು. ಜನರ ಕೋಪ ಸಹಜ, ಆದರೆ ಇಲ್ಲಿ ಒಂದು ಆಳವಾದ ಪ್ರಶ್ನೆ ಇದೆ: ಈ ಹಗರಣಗಳನ್ನೆಲ್ಲ ಮಾಡಿದವರು ಹುಟ್ಟಿನಿಂದಲೇ ಭ್ರಷ್ಟರಾಗಿದ್ದರೆ, ಅಥವಾ ಅವರು ಬೆಳೆದ ಸಮಾಜವೇ ಅವರನ್ನು ಆ ದಾರಿಯತ್ತ ತಳ್ಳಿತೆ? ನಾವು ಯಾವಾಗಲೂ ದೊಡ್ಡ ದೊಡ್ಡ ಹಗರಣಗಳನ್ನೇ ನೋಡುತ್ತಿರ್ತೀವಿ, ಆದರೆ ನಮ್ಮಲ್ಲೇ ನಡೆಯುವ ಸಣ್ಣ ಸಣ್ಣ ಹಗರಣಗಳನ್ನು ಕಡೆಗಣಿಸ್ತೀವಿ. ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಗ ಬೇಕು ಅಂತ 500 ರೂಪಾಯಿ ಜಾಸ್ತಿ ಕೊಟ್ಟು ಕೆಲಸ ಬೇಗ ಮಾಡಿಸ್ಕೊಂಡಿಲ್ವಾ? ಪರೀಕ್ಷೆಯಲ್ಲಿ ನಕಲು ಮಾಡುವ ವಿದ್ಯಾರ್ಥಿಯಾಗಿ, ತೆರಿಗೆ ತಪ್ಪಿಸುವ ವ್ಯಾಪಾರಿಯಾಗಿ, ರಾಜಕಾರಣಿಗಳು ಅಥವಾ ಅಧಿಕಾರಿಗಳ ಪರಿಚಯ ಬಳಸಿ ಕೆಲಸ ಮಾಡಿಸಿಕೊಳ್ಳುವ ವ್ಯಕ್ತಿಯಾಗಿ, ಕ್ಯೂನಲ್ಲಿ ನಿಲ್ಲದೆ ಒಳಗೆ ಹೋಗಲು ಯತ್ನಿಸುವ ನಾಗರಿಕನಾಗಿ, ಟ್ರಾಫಿಕ್ ರೂಲ್ಸ್ ಅನ್ನು ವಯೋಲೇಟ್ ಮಾಡುವ ವಾಹನ ಸವಾರನಾಗಿ, ಯಾರು ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ? ಹೀಗೆ ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಣ್ಣ ಸಣ್ಣ ಭ್ರಷ್ಟಾಚಾರಗಳಲ್ಲಿ ನಾವು ಇನ್ವಾಲ್ವ್ ಆಗಿರಬಹುದು. ಇವೆಲ್ಲವೂ ಭ್ರಷ್ಟಾಚಾರದ ಸಣ್ಣ ರೂಪಗಳೇ ಕರೆಕ್ಟ್, ಆದರೆ ಇದನ್ನು ಚಾಣಾಕ್ಷತನ ಎಂದು ನಾವು ಕರೆಯುತ್ತೀವಿ. ಆದರೆ ನಿಜವಾಗಿ ಇದು ಭ್ರಷ್ಟಾಚಾರದ ಬೀಜ. ಇಂದು 500 ರೂಪಾಯಿ ಕೊಟ್ಟು ನಿಯಮ ಉಲ್ಲಂಘಿಸುವ ವ್ಯಕ್ತಿ ನಾಳೆ ಅಧಿಕಾರ ಸಿಕ್ಕರೆ 5 ಕೋಟಿ ರೂಪಾಯಿ ತೆಗೆದುಕೊಳ್ಳದಿರಲು ಯಾವ ಗ್ಯಾರಂಟಿ? ಸಮಸ್ಯೆ ಕೇವಲ ಅಧಿಕಾರದಲ್ಲಿಲ್ಲ, ಸಮಸ್ಯೆ ನಮ್ಮ ಮನಸ್ಥಿತಿಯಲ್ಲೂ ಕೂಡ ಇದೆ. ಅಂದರೆ ಅಧಿಕಾರವು ಮನುಷ್ಯನನ್ನು ಬದಲಾಯಿಸೋದಿಲ್ಲ, ಅವನ ನಿಜವಾದ ಸ್ವಭಾವವನ್ನು ಹೊರತರುತ್ತದೆ.
ಒಬ್ಬ ವ್ಯಕ್ತಿ ಸಾಮಾನ್ಯ ನಾಗರಿಕನಾಗಿದ್ದಾಗಲೇ ನಿಯಮಗಳನ್ನು ಗೌರವಿಸುತ್ತಿದ್ದರೆ, ಸಿಸ್ಟಮ್ ಅನ್ನು ಮೋಸಗೊಳಿಸುವುದರಲ್ಲಿ ಹೆಮ್ಮೆ ಪಡುತ್ತಿದ್ದರೆ, ಅಧಿಕಾರ ಬಂದ ಮೇಲೆ ಅವನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅದನ್ನೇ ಮಾಡಬಹುದು. ಅದಕ್ಕಾಗಿಯೇ ಕೆಲ ಚುನಾವಣೆಗಳಲ್ಲಿ ನಾವು ಹೊಸ ಮುಖಗಳನ್ನು ಆಯ್ಕೆ ಮಾಡ್ತೀವಿ, ಹೊಸ ಪಕ್ಷಗಳನ್ನೂ ಆಯ್ಕೆ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಹಳೆ ಸಮಸ್ಯೆಗಳೇ ಮತ್ತೆ ಮರಳಿ ಬರುತ್ತವೆ. ಯಾಕಂದರೆ ವ್ಯಕ್ತಿಗಳು ಬದಲಾಗ್ತಾರೆ, ಆದರೆ ಮನಸ್ಥಿತಿ ಬದಲಾಗೋದಿಲ್ಲ. ಭ್ರಷ್ಟಾಚಾರವನ್ನು ನಿಜವಾಗಿಯೂ ಕೊನೆಗೊಳಿಸಬೇಕಾದ್ರೆ ಬದಲಾವಣೆ ಸಂಸತ್ತಿನಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಆರಂಭ ಆಗೋದಿಲ್ಲ, ಅದು ಮನೆಯಲ್ಲೇ ಆರಂಭ ಆಗಬೇಕು. ಅವರು ಹಣಕ್ಕಾಗಿ ಮತ ಮಾರಬಾರದು. ಯಾಕಂದರೆ 500 ರೂಪಾಯಿಗೆ ಮಾರಿದ ಮತ 5 ವರ್ಷಗಳ ಭ್ರಷ್ಟಾಚಾರಕ್ಕೆ ಆಹ್ವಾನ ಪತ್ರಿಕೆ. ನಾವು ಈಗಿರುವ ವ್ಯವಸ್ಥೆಯಲ್ಲಿ ನಾವು ಇದನ್ನೆಲ್ಲ ಪಾಲನೆ ಮಾಡಿದ್ರೂ ಇದ್ದಕ್ಕಿದ್ದಂತೆಯೇ ಸಮಾಜ ಸರಿ ಹೋಗುತ್ತೆ ಅಂತಲ್ಲ. ಆದರೆ ಎಲ್ಲಾದರೂ ಒಂದು ಕಡೆ ಶುರು ಇರಲೇಬೇಕಲ್ಲ. ಮುಂದಿನ ಬಾರಿ ನೀವು ಯಾವುದೇ ಭ್ರಷ್ಟಾಚಾರ ಹಗರಣದ ಸುದ್ದಿ ನೋಡಿದಾಗ ಕೋಪಗೊಳ್ಳಿ, ಪ್ರಶ್ನಿಸಿ. ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ನನ್ನ ಜೀವನದಲ್ಲಿ ಯಾವಾಗಾದರೂ ವ್ಯವಸ್ಥೆಯನ್ನು ಮೋಸಗೊಳಿಸಲು ಪ್ರಯತ್ನಿಸಿದ್ದೇನಾ? ನಾನು ನಿಯಮಗಳನ್ನು ನನ್ನ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸಿದ್ದೇನಾ? ಯಾಕೆಂದರೆ ಇಂದಿನ ಸಾಮಾನ್ಯ ನಾಗರಿಕನೇ ನಾಳೆಯ ನಾಯಕ. ಭಾರತವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸಲು ಕೇವಲ ರಾಜಕಾರಣಿಗಳು ಬದಲಾಗುವುದು ಸಾಕಾಗುವುದಿಲ್ಲ. ನಾವು ಬದಲಾಗಬೇಕು, ನಮ್ಮ ಮನಸ್ಥಿತಿ ಬದಲಾಗಬೇಕು. ಆ ದಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಕೇವಲ ಘೋಷಣೆಯಾಗೋದಿಲ್ಲ, ಅದು ರಾಷ್ಟ್ರದ ಸಂಸ್ಕೃತಿಯಾಗುತ್ತದೆ. ಮತ್ತು ಆಗ ನಿಜವಾದ ಭಾರತ ನಿರ್ಮಾಣವಾಗುತ್ತದೆ. ಭ್ರಷ್ಟಾಚಾರವನ್ನು ಕೊನೆಗೊಳಿಸಲು ಕೇವಲ ನಾಯಕರನ್ನು ಬದಲಾಯಿಸೋದು ಅಲ್ಲ, ನಮ್ಮ ಮನೋಭಾವವನ್ನೂ ಬದಲಾಯಿಸಬೇಕು. ಇಲ್ಲವಾದರೆ ನಮ್ಮ ವ್ಯವಸ್ಥೆಯ ಸ್ಥಿತಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.